ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವೂ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸ್ತಾ ಇದ್ದೇನೆ ನಿಮ್ಮ ಉಪಕಾರಗಳಿಗಾಗಿ. ಹಾಗೂ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಇದನ್ನು ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಜೀವಿಸುವಂತಾಗಲಿ. ಹಾಗೂ ಈ ದಿವಸದ ಸಂದೇಶದ ಭಾಗ ಸ್ತ್ರೀಯರಿಗಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ. ಆಮೇನ್, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಸ್ತ್ರೀಯರ ಅಲಂಕಾರದ ಬಗ್ಗೆ ಭಾಗ 1. ಸ್ತ್ರೀಯರ ಅಲಂಕಾರದ ಬಗ್ಗೆ ಭಾಗ 1. ದೇವರೊಂದಿಗೆ ಜೀವಿಸುವಾಗ ಕೆಲವೊಂದು ನಮ್ಮ ಶರೀರ, ಬಟ್ಟೆ, ಬರಿ, ಬೆಳ್ಳಿ, ಬಂಗಾರ, ಅದರಲ್ಲಿ ಕೂಡ ಆಡಂಬರಕ್ಕೂ ಕೂಡ ನಮ್ಮ ಅಲಂಕಾರಕ್ಕೂ ಕೂಡ ದೇವರಲ್ಲಿ ಒಂದು ನಿಯಮವಿದೆ. ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ವಚನದ ಕಡೆಗೆ ಹೋಗೋಣ. ಆದಿಕಾಂಡ 3ನೇ ಅಧ್ಯಾಯ 6ನೇ ವಾಕ್ಯ. ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡಿದ್ದ ಗಂಡನಿಗೂ ಕೊಡಲು ಅವನು ತಿಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 5ನೇ ವಚನ ನೋಡುವಾಗ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು ಎಂಬುದಾಗಿ. ಸೈತಾನನು ಇಲ್ಲಿ ಹವ್ವಳನ್ನು ವಂಚಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ 6ನೇ ವಚನದಲ್ಲಿ ನೋಡುವಾಗ ನೋಡುವುದಕ್ಕೆ ರಮ್ಯವಾಗಿಯೂ ಅಂತ. ಆವಾಗ ಇವತ್ತು ಮತ್ತಾಯ 4ನೇ ಅಧ್ಯಾಯದಲ್ಲಿ ಕೂಡ ಯೇಸುಸ್ವಾಮಿಯನ್ನು ಸೈತಾನನು ದೊಡ್ಡ ಬೆಟ್ಟಕ್ಕೆ ಕರ್ಕೊಂಡೋಗಿ, ಇದೆಲ್ಲವೂ ನನ್ನದೇ, ನೀನು ನನ್ನ ಕಾಲಿಗೆ ನೀನು ಬೀಳುವುದಾದರೆ ಇದೆಲ್ಲವನ್ನು ನಿನಗೆ ಕೊಡ್ತೇನೆಂಬುದಾಗಿ ಕೂಡ ಸೈತಾನನು ಯೇಸುಸ್ವಾಮಿಯನ್ನು ವಂಚಿಸುವುದನ್ನು ನಾವಲ್ಲಿ ನೋಡ್ತಾ ಇದ್ದೇವೆ. ಅದೇ ಪ್ರಕಾರ ಇಲ್ಲಿ 3ನೇ ವಚನದಲ್ಲಿ ಕೂಡ ಸೈತಾನನು ಏನು ಹೇಳಿದ್ದಾನೆ, ಹಾಗೆ ಹವ್ವಳು ಗಂಡನಿಗೆ ಏನು ಹೇಳ್ತಾ ಇದ್ದಾಳೆ, ನೋಡುವುದಕ್ಕೆ ರಮ್ಯವಾಗಿಯೂ ಅಂತಂದರೆ ಅಂದ ಚಂದ. ಆದರೆ ಯಾವುದಾದ್ರು ಲೋಕದ ವಿಷಯಗಳು, ಕೆಟ್ಟು ಹೋಗುವಂಥ ವಿಷಯಗಳು, ನಾಶಕ್ಕೆ ಹೋಗುವಂಥ ವಿಷಯಗಳು, ಕಣ್ಣಿಗೆ ಅಂದ ಚಂದ ಈ ಲೋಕದ ವಿಷಯದಲ್ಲಿ ಯಾವುದು ಕಾಣುತ್ತೇವೆ ಇದು ಅಲಂಕಾರ. ಇದು ದೇವರಿಂದ ಬಂದಂಥ ಒಂದು ಅಲಂಕಾರವಲ್ಲ, ಇದು ಸೈತಾನನಿಂದ ಬಂದಂಥ ಅಲಂಕಾರ. ಬೆಳ್ಳಿ ಬಂಗಾರಗಳನ್ನಲ್ಲಿ ಧರಿಸಿಕೊಳ್ಳುವಂಥದ್ದು, ನಾನಾ ಥರದ ಅರ್ಧಂಬರ್ಧ ಬಟ್ಟೆಗಳು ಹಾಕೊಳ್ಳುವಂಥದ್ದು, ಅದರಲ್ಲಿ ಅರ್ಧ ಮೈ ಕಾಣುವಂಥದ್ದು, ಅಥವಾ ನಾನಾ ರೀತಿ ಕೈಕಾಲಿಗೆ, ಉಗುರುಕಾಲಿಗೆ, ಉಗುರಿನ ಕಾಲಿನ ಉಗುರುಗಳಿಗೆ, ಕೈನ ಉಗುರುಗಳಿಗೆ, ತುಟಿಗಳಿಗೆ ಬಣ್ಣ ಹಚ್ಚಿಕೊಳ್ಳುವಂಥದ್ದು, ಮುಖಗಳಿಗೆ ನಾನಾ ಥರಂಥ ಸುಗಂಧ ದ್ರವ್ಯಗಳನ್ನು ಹಚ್ಚಿಕೊಳ್ಳುವಂಥದ್ದು, ನಾನಾ ಥರದಲ್ಲಿ ಮೇಕಪ್ ಮಾಡಿಕೊಳ್ಳುವಂಥದ್ದು, ಲೋಕದ ಇಡೀ ವಿಷಯಗಳಿಗಾಗಿ ಇವತ್ತು ನಾವು ಫ್ಯಾನ್ಸಿ ಸ್ಟೋರಲ್ಲಿ ಅಥವಾ ಮಾರ್ಕೆಟಲ್ಲಿ ನಾನಾ ಥರದಲ್ಲಿ ಸ್ತ್ರೀಯರ ಬಟ್ಟೆಗಳನ್ನು, ಅಲಂಕಾರ ವಸ್ತುಗಳನ್ನು, ಕಿವಿಗೆ ಹಾಕುವುದಂಥ ಉದ್ದ ವಾಲೆಗಳು, ಇದೆಲ್ಲ ನಾವು ಕಾಣಬಹುದು. ಇದೆಲ್ಲ ಒಂಥರ ಅಸಹ್ಯವಾಗಿದೆ. ನನ್ನ ಸಹೋದರಿಯರೇ, ಹಿರಿಯರ ಸಹ ಹಾಗೆ ಇವತ್ತು ಅದೇ ರೀತಿ ಒಂದು ಅಲಂಕಾರ ಮಾಡಿಕೊಂಡು ಹೋಗುವುದಾದರೆ ಅಷ್ಟೊಂದು ಅಂದ ಚಂದವಾಗಿ ಹುಡುಗಿಯರಾಗಲಿ ಸ್ತ್ರೀಯರಾಗಿ ಕಾಣುತ್ತಾರೆ. ಆದರೆ ಇವತ್ತಿನ ಈ ಲೋಕದ ವಿಷಯಗಳನ್ನು ಮಾಡಿಕೊಂಡು ಬರೋರನ್ನು ನೋಡುವುದಕ್ಕೆ ಒಂದು ಅಸಹ್ಯವಾಗಿದೆ. ಇದು ಸೈತಾನನ ಕಾರ್ಯ. ಆದ್ದರಿಂದ ಈ ರೀತಿ ಅಲಂಕಾರ ಮಾಡುವುದು ಇದು ಸೈತಾನನ ಕಾರ್ಯ. ಇದು ಅಲಂಕಾರ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಅಲಂಕಾರ ಮಾಡುವವರಲ್ಲಿ ದೇವರ ಪ್ರೀತಿ ಇರುವುದಿಲ್ಲ, ಅದು ಸೈತಾನನ ಕಾರ್ಯ ಎಂಬುದಾಗಿ ಈ ಒಂದು ವಚನದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ. ಆದಿಕಾಂಡ 24ನೇ ಅಧ್ಯಾಯ 10ನೇ ವಚನ. ಆದಿಕಾಂಡ 24:10. ತರುವಾಯ ಸೇವಕನು ತನ್ನ ದಣಿಯ ಒಂಟೆಗಳಲ್ಲಿ 10 ಒಂಟೆಗಳನ್ನು ಸಿದ್ಧ ಮಾಡಿ ದಣಿಯ ಆಸ್ತಿಯಿಂದ ಶ್ರೇಷ್ಠವಾದ ಒಡವೆಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಹೊರಟು 2 ನದಿಗಳ ಮಧ್ಯದಲ್ಲಿರುವ ಆರಾಮ್ ಸೀಮೆಗೆ ಬಂದು ನಾಹೋರನು ವಾಸಿಸಿದ ಊರನ್ನು ಮುಟ್ಟಿದನು ಎಂಬುದಾಗಿ. ಇಲ್ಲಿ ಆವಾಗ ಇದು ಬಂಗಾರದ ವಸ್ತುಗಳನ್ನು ಹಾಕಿಕೊಳ್ಳಬಾರ್ದೋ, ಬೇಡುವ, ಬೇಕು.
ಖಂಡಿತವಾಗಿಯೂ ಬೇಕು. ಅದಕ್ಕಾಗಿ ದೇವರು ಸೃಷ್ಟಿ ಮಾಡಿದ್ದಾರೆ. ಈಗ ಈ ವಚನವನ್ನು ನೋಡುವಾಗ ಅಬ್ರಹಾಮನು ಏನು ಮಾಡಿದ, ಇಸಾಕನಿಗೆ ಹೆಂಡತಿಯನ್ನು ತರಕ್ಕೆ ಅವನ ಮಂತ್ರಿ ಪರಿವಾರದವನ ಅಧಿಕಾರಿಗಳನ್ನ ಕಳಿಸುವಾಗ ಅಲ್ಲಿ ಏನು ಮಾಡಿದರು, ಸೊಸೆಗೆ ಬೇಕಾದಂಥ ಒಡವೆಗಳನ್ನು ಕೊಟ್ಟು ಕಳಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಒಡವೆಗಳನ್ನು ಕೊಟ್ಟು ಕಳಿಸಿದನು. ಆಗ ಸ್ತ್ರೀಯರಿಗೆ ಒಡವೆ ಬೇಡುವ, ಬೇಕು, ಬೆಳ್ಳಿ ಬಂಗಾರಗಳು ಇದು ಬೇಕೇ ಬೇಕು ಎಂಬುದಾಗಿ. 22ನೇ ವಚನಕ್ಕೆ ಹೋಗೋಣ. ಅವನು ಆಕೆಯ ಮೂಗಿಗೆ 1/2 ತೊಳೆಯ ತೂಕವುಳ್ಳ ಒಂದು ಚಿನ್ನದ ಮೂಗುತಿಯನ್ನು, ಆಕೆಯ ಕೈಗಳಿಗೆ 10 ತೊಳೆಯ ತೂಕವುಳ್ಳ 2 ಚಿನ್ನದ ಬಳೆಗಳನ್ನು ಇಟ್ಟು, ನೀನು ಯಾರ ಮಗಳು ದಯವಿಟ್ಟು ನನಗೆ ಹೇಳು ಎಂಬುದಾಗಿ ಅಬ್ರಹಾಮನ ಒಬ್ಬ ಅಧಿಕಾರಿ ಹೇಳ್ತಾ ಇದ್ದಾನೆ. ಯಾರಿಗೆ? ರೆಬೆಕ್ಕಳಿಗೆ. ಏನು ಮಾಡಿದವನಲ್ಲಿ ಹೋಗಿ 10 ಮೂಗಿಗೆ 1/2 ತೊಳೆಯ ತೂಕವುಳ್ಳ ಒಂದು ಚಿನ್ನದ ಮೂಗುತಿ, ಆಕೆಯ ಕೈಗಳಿಗೆ 10 ತೊಳೆಯ ತೂಕವುಳ್ಳ 2 ಚಿನ್ನದ ಬಳೆಗಳನ್ನು ಇಟ್ಟ. ಆಗ ಇಸಾಕನ ಹೆಂಡತಿಯಾಗಿ ಬರುವಂಥ ರೆಬೆಕ್ಕಳಿಗೆ ಏನು ಮಾಡಿದರು, ಒಡವೆಗಳನ್ನು ತೊಡಿಸಿದರು ಎಂಬುದಾಗಿ ನಾವಿಲ್ಲಿ ಓದುತ್ತೇವೆ ಈ ವಚನದ ಪ್ರಕಾರ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಇಲ್ಲಿ ಒಡವೆ ಬೇಡುವ, ಒಡವೆ ಬೇಕೇ ಬೇಕು. ಅದಕ್ಕಾಗಿ ದೇವರದನ್ನು ಸೃಷ್ಟಿ ಮಾಡಿ ಇಟ್ಟಿದ್ದಾನೆ, ಹಾಕುವುದರಲ್ಲಿ ಏನು ತಪ್ಪಿಲ್ಲ ಎಂಬುದಾಗಿ. ಆದರೆ ವಿಮೋಚನಕಾಂಡ 3ನೇ ಅಧ್ಯಾಯ 21-22. ವಿಮೋಚನಕಾಂಡ 3ನೇ ಅಧ್ಯಾಯ 21-22. ಅದಲ್ಲದೆ ಈ ನನ್ನ ಜನರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು. ಆದುದರಿಂದ ನೀವು ಹೊರಡುವಾಗ ಬರಿಕೈಯಲ್ಲಿ ಹೋಗುವುದಿಲ್ಲ. ನಿಮ್ಮಲ್ಲಿ ಪ್ರತಿ ಸ್ತ್ರೀಯು ನೆರೆ ಹೆಂಗಸರಿಂದಲೂ ನಿಮ್ಮ ಮನೆಯಲ್ಲಿ ಇಳುಕೊಂಡ ಹೆಂಗಸರಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಳ್ಳಲಿ. ನೀವು ಅವುಗಳನ್ನು ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ಇಡೀರಿ. ಇದರಿಂದ ಐಗುಪ್ತರನ್ನು ಸೂರೆ ಮಾಡುವಿರಿ ಅಂದನು. ಯಾರು? ಮೋಶೆಯ ಮುಖಾಂತರ ಇಸ್ರಾಯೇಲರಿಗೆ ತಿಳಿಸಿದಂಥದ್ದು. ಇವರು ಕೆಲಸ ಮಾಡಿ ಸಂಪಾದನೆ ಮಾಡಿ ಇವರು ಏನು ಮಾಡಿದ್ದಾರೆ, ಬಂಗಾರದ ಒಡವೆಗಳನ್ನು ಮಾಡಿ ಅಲ್ಲಿ ಇಟ್ಟಿರಬಹುದು. ಅದಕ್ಕೆ ದೇವರು ಮೋಶೆಯ ಮುಖಾಂತರ ಹೇಳಿದ್ದಾರೆ, ನಿಮ್ಮನ್ನು ನಾನು ಬಿಡಿಸ್ತೇನೆ, ಹೋಗುವಾಗ ನೀವು ಇಟ್ಟಂಥ ಬಂಗಾರಗಳನ್ನು ಅಲ್ಲಿಂದ ವಾಪಸ್ ನೀವು ತೆಕ್ಕೊಳ್ಳಿ. ನಿಮ್ಮ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಬಂಗಾರವನ್ನು ಅದನ್ನು ತೊಡಿಸಿರಿ, ಇಡೀರಿ ಎಂಬುದಾಗಿ. ಈ ವಾಕ್ಯ ನೋಡುವಾಗ ಇವತ್ತು ಖಂಡಿತವಾಗಿ ಗಂಡುಗಳಿಗೂ ಬಂಗಾರ ಬೇಕು, ಹೆಣ್ಣುಗಳಿಗೂ ಬಂಗಾರ ಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಲ್ಲಿ ಬೆಳ್ಳಿ ಬಂಗಾರದ ಒಡವೆಗಳು ಇರುವುದರಲ್ಲಿ ತಪ್ಪಿಲ್ಲ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಈಗ ನಾವು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಮೋಚನಕಾಂಡ 11ನೇ ಅಧ್ಯಾಯ 2ನೇ ವಾಕ್ಯ. ಆದುದರಿಂದ ಸ್ತ್ರೀ ಪುರುಷರೆಲ್ಲರೂ ತಮ್ಮ ತಮ್ಮ ನೆರೆಹೊರೆಯವರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಕೇಳಿಕೊಳ್ಳಬೇಕೆಂಬುದಾಗಿ ಜನರಿಗೆ ಸ್ಪಷ್ಟವಾಗಿ ಹೇಳು ಅಂದನು. ಇಲ್ಲಿ ನೋಡುವಾಗಲೂ ಕೂಡ ನೀವು ಎಲ್ಲೆಲ್ಲಿ ನಿಮ್ಮ ಬಂಗಾರಗಳನ್ನು ಇಟ್ಟಿದ್ದೀರಾ, ಒಡವೆಗಳನ್ನು, ಅಲ್ಲಿಂದ ಖಂಡಿತವಾಗಿ ಅವರ ಕೈಯಿಂದ ಕೇಳಿ ತಗೊಳ್ಳಬೇಕು ಅಂತೇಳಿ ಸ್ಪಷ್ಟವಾಗಿ ಇಸ್ರಾಯೇಲರಿಗೆ ತಿಳಿಸು ಎಂಬುದಾಗಿ ದೇವರು ಮೋಶೆಯ ಮುಖಾಂತರ ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಇರೋದು ಬೇಡ, ಅವರು ಇಟ್ಟಿದ್ದನ್ನು ಕೇಳಿ ತೆಗೆದುಕೊಳ್ಳಲಿ ಎಂಬುದಾಗಿ. ಹಾಗೆ 12ನೇ ಅಧ್ಯಾಯ 35ನೇ ವಚನಕ್ಕೆ ನಾವು ಹೋಗೋಣ. 12ನೇ ಅಧ್ಯಾಯ 35ನೇ ವಚನಕ್ಕೆ. ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು. ಮೋಶೆ ಇಸ್ರಾಯೇಲರಿಗೆ ಹೇಳಿದ ಹಾಗೆ ಇವರು ದುಡಿದು ಸಂಪಾದನೆ ಮಾಡಿ ಎಲ್ಲಿ ಬಂಗಾರದ ಒಡವೆಗಳನ್ನು ಇಟ್ಟರೋ, ಯಾರಲ್ಲಿ ಇವರ ಬಟ್ಟೆಗಳನ್ನು ಇಟ್ಟರೋ, ಅಲ್ಲಿಂದ ದೇವರು ಮೋಶೆ ಮುಖಾಂತರ ತಿಳಿಸಿದ ಹಾಗೆ ಒಡವೆಗಳನ್ನು ಇಸ್ರಾಯೇಲರು ಅವರು ಇಟ್ಟಲ್ಲಿಂದ ಕೇಳಿ ತೆಗೆದುಕೊಂಡರು. ಅಲ್ಲಿಂದ ಮುಂದೆ ಏನಾಯಿತು ನೋಡೋಣ. ವಿಮೋಚನಕಾಂಡ 33ನೇ ಅಧ್ಯಾಯ 3ರಿಂದ 6ರವರೆಗೆ. ವಿಮೋಚನಕಾಂಡ 33 3ರಿಂದ 6. ಅದು ಹಾಲು ಜೇನು ಹರಿಯುವ ದೇಶವೇ, ಆದರೆ ನಾನೇ ನಿಮ್ಮ ಸಂಗಡ ಬರುವುದಿಲ್ಲ. ನೀವು ನನ್ನ ಆಜ್ಞೆಗೆ ಬಗ್ಗದವರಾದ್ದರಿಂದ ನಾನು ದಾರಿಯಲ್ಲಿ ನಿಮ್ಮನ್ನು ಸಂಹರಿಸುವೆನು ಅಂದನು. ಇಸ್ರೇಲ್ ಜನರು ಈ ದುಃಖಕರವಾದ ವಾಕ್ಯವನ್ನು ಕೇಳಿ ಮನಗುಂದಿದವರಾದರೂ ಅವರಲ್ಲಿ ಒಬ್ಬರು ಆಭರಣಗಳನ್ನು ಧರಿಸಿಕೊಳ್ಳಲಿಲ್ಲ.
ಯೆಹೋವನು ಮೋಶೆಗೆ ಹೀಗೆಂದನು, ನೀನು ಇಸ್ರಾಯೇಲರಿಗೆ ಹೇಳಬೇಕಾದ್ದೇನೆಂದರೆ, ನೀವು ನನ್ನ ಆಜ್ಞೆಗಳಿಗೆ ಬಗ್ಗದವರೇ, ನಾನು ಒಂದು ಕ್ಷಣ ಮಾತ್ರ ನಿಮ್ಮ ಮಧ್ಯದಲ್ಲಿ ಬರುವುದಾದರೆ ನೀವು ನಿರ್ಮೂಲವಾಗಿ ಹೋದಿರಿ, ನೋಡಿಕೊಳ್ಳಿರಿ. ಆದ ಕಾರಣ ನಿಮ್ಮ ಆಭರಣಗಳನ್ನು ಈಗ ತೆಗೆದು ಬಿಡಿರಿ, ನಿಮಗೆ ನಾನು ಏನು ಮಾಡಬೇಕೆಂಬುದನ್ನು ಆಲೋಚಿಸಿಕೊಳ್ಳುವೆನು ಅಂದನು. ಆದುದರಿಂದ ಇಸ್ರಾಯೇಲರು ಹೋರೇಬ್ ಬೆಟ್ಟದಿಂದ ಈಚೆಗೆ ಆಭರಣಗಳನ್ನು ಧರಿಸಿಕೊಳ್ಳದೆ ಇದ್ದರು. ನೋಡಿ, ಇಲ್ಲಿ ದೇವರಿಗೆ ಕೋಪ ಬಂದಿದೆ ಇಸ್ರಾಯೇಲರ ಬಗ್ಗೆ. ಅಲ್ಲಿ ನೋಡುವಾಗ, ನೀವು ಐಗುಪ್ತ ದೇಶದಿಂದ ನಾನು ನಿಮ್ಮನ್ನು ಬಿಡುಗಡೆ ಮಾಡ್ತೇನೆ, ನೀವು ಎಲ್ಲಿ ನಿಮ್ಮ ಬಂಗಾರಗಳನ್ನು ಬಟ್ಟೆಗಳನ್ನು ಇಟ್ಟಿದ್ದೀರೋ ನೀವು ತೆಗೆದುಕೊಳ್ಳಿರಿ, ಮತ್ತು ಬಂಗಾರಗಳನ್ನು ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ನೀವು ಇಡೀರಿ ಎಂಬುದಾಗಿ ಮೋಶೆ ಮುಖಾಂತರ ಹೇಳಿದ್ದಾರೆ. ಯಾರು? ಇಸ್ರಾಯೇಲರಿಗೆ ದೇವರು ಹೇಳಿಸಿದರು. ಇಲ್ಲಿ ನೋಡುವಾಗ, ನನ್ನ ಆಜ್ಞೆಗೆ ನೀವು ಬಗ್ಗುವುದಿಲ್ಲ, ನಾನು ನಿಮ್ಮ ಜೊತೆಲೇ ಬರುವುದೇ ಇಲ್ಲ, ನನ್ನ ಆಜ್ಞೆಗೆ ನೀವು ಬಗ್ಗದವರಾಗಿದ್ದೀರಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ, ದೇವರು ಇವರಿಗೆ ಬಂಗಾರವನ್ನು ಕೊಟ್ಟಾಗ, ಇವರು ಬಂಗಾರವನ್ನು ಸಂಪಾದನೆ ಮಾಡಿದಾಗ ದೇವರನ್ನು ಮರೆತಿರಬಹುದು. ಇವರ ಮನಸ್ಸು ಎಲ್ಲಿ ಹೋಯಿತು? ಈ ಅಲಂಕಾರದ ಮೇಲೆ ಹೋಯಿತು, ಈ ಬಂಗಾರದ ಮೇಲೆ ಹೋಯಿತು. ದೇವರ ಮೇಲೆ ಇವರಿಗೆ ಭಯಭಕ್ತಿ ಇರಲಿಲ್ಲ. ದೇವರಿಗಿಂತ ಜಾಸ್ತಿ ಪ್ರೀತಿಯನ್ನು ಈ ಬಂಗಾರ, ಈ ಬಟ್ಟೆಗಳ ಮೇಲೆ, ಈ ಅಲಂಕಾರದವರ ಮೇಲೆ ಅವರು ಇಟ್ಟಿದ್ದಾರೆ. ಆದುದರಿಂದ ಏನು ಮಾಡ್ತಾ ಇದ್ದಾರೆ? ನಾನು ಖಂಡಿತವಾಗಿ ನಿಮ್ಮನ್ನು ದಾರಿಯಲ್ಲಿ ಸಂಹರಿಸುತ್ತೇನೆ. ಅಂದರೆ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಸೇರುವ ಮೊದಲು ನಿಮಗೆ ನಾನು ಶಿಕ್ಷೆಯನ್ನು ಬರಮಾಡ್ತೇನೆ ಎಂಬುದಾಗಿ ಅದು ಮಾಡಿದರು. ಮೋಚನ ಕಾಂಡದಲ್ಲಿ ಬೇರೆ ಕಡೆ ನಾವು ಓದುವಾಗ ಅದನ್ನು ಖಂಡಿತವಾಗಿ ಅಲ್ಲಿ ಏನು ಮಾಡ್ತಾರೆ ನಾವು ಅದನ್ನು ತಿಳಿದುಕೊಳ್ಳಬಹುದು. ಹಾಗೆ ನನ್ನ ಆಜ್ಞೆಗೆ ನೀವು ಬಗ್ಗುವುದಿಲ್ಲ ಎಂಬುದು ಆಗ ಮೋಶ ಹೇಳ್ತಾನೆ, ಖಂಡಿತವಾಗಿ ನಿಮ್ಮ ಆಭರಣಗಳನ್ನು ತೆಗೆದು ಬಿಡಿರಿ, ಧರಿಸಿಕೊಳ್ಬೇಡಿ, ದೇವರಿಗೆ ಕೋಪ ಬಂದಿದೆ. ಆದರೆ ಇಲ್ಲಿ ಬಂಗಾರ ಬೇಡ, ಹಾಕಿಕೊಳ್ಳುವುದು ಬೇಡ ಅಂತ ಹೇಳಲಿಲ್ಲ. ಬದಲಾಗಿ ಇವರ ಮನಸ್ಸು ಏನಾಯಿತು? ಬಂಗಾರದಿಂದಾಗಿ ದೇವರಿಂದ ದೂರ ಹೋಯಿತು. ಇವರ ಮನಸ್ಸು ಪೂರ್ತಿ ಬಂಗಾರದ ಮೇಲೆ ಹೋಯಿತು. ದೇವರು ಹೇಳಿದರು, ಕೊಟ್ಟರು ಅಂತೇಳಿ ದೇವರಿಗೆ ಪ್ರಥಮ ಸ್ಥಾನ ಕೊಡುವುದರ ಬದಲು ಏನು ಮಾಡಿದರು? ಇವರು ಅಲಂಕಾರವನ್ನು ಮಾಡಿಕೊಂಡ ಕಾರಣ ದೇವರು ನಾನು ಇವರನ್ನು ದಾರಿಯಲ್ಲಿ ಸಂಹರಿಸಿ ಬಿಡ್ತೀನಿ ಅಂತೇಳಿ ಹೇಳಿದಾಗ ಮೋಶೆ ಅಲ್ಲಿ ಇಸ್ರಾಯೇಲ್ ಸ್ತ್ರೀಯರಿಗೆ ಹೇಳಿದ್ದಾನೆ, ನೀವು ಬಂಗಾರವನ್ನು ಖಂಡಿತವಾಗಿ ತೆಗೆದು ಬಿಡಿರಿ, ನಿಮಗೆ ಶಿಕ್ಷೆ ಬರ್ತದೆ, ದೇವರು ದಾರಿಯಲ್ಲಿ ನಿಮ್ಮನ್ನು ಸಂಹರಿಸ್ತೇನೆ ಅಂತ ಹೇಳಿದ್ದಾರೆ ಅಂತ ಹೇಳುವಾಗ ಈ ಸ್ತ್ರೀಯರು ಆಭರಣಗಳನ್ನು ಆಗ ತೆಗೆದಿಟ್ಟರು. ಇದು ನನ್ನ ಸಹೋದರಿಯರೇ, ಇವತ್ತು ಅನೇಕರು ಏನು ಮಾಡಿದ್ದಾರೆ ಅಂದರೆ, ಕೆಲವರು ಬಂಗಾರ ಹಾಕೋದೇ ಬೇಡ, ಬಂಗಾರ ಹಾಕಲೇಬಾರ್ದು, ತಾಳಿ ಇರಲೇಬಾರ್ದು, ಮೂಗುಬತ್ತಿ ಇರಲೇಬಾರ್ದು, ನಾವು ಹಾಗೆ ಇರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಮಹಾದೊಡ್ಡ ತಪ್ಪು. ಹಿಂದೆ ನಾವು ನೋಡಿದಾಗ ವಚನಗಳಲ್ಲಿ ನೋಡಿದ್ದೇವೆ, ರೆಬೆಕ್ಕಳಿಗೆ ಅಬ್ರಹಾಮನ್ನು ಕೊಟ್ಟು ಕಳಿಸಿದ ಯಾವುದು? ಬಳೆಗಳನ್ನು, ಮೂಗುತಿಯನ್ನು ಕೊಟ್ಟು ಕಳಿಸಿದ. ಹಾಗೆ ಇವತ್ತು ಬಳೆಗಳನ್ನು ಹಾಕ್ಕೊಳ್ಳೋದು, ಮೂಗುವತ್ತನ್ನು ಹಾಕ್ಕೊಳ್ಳೋದು, ಚೈನನ್ನು ಹಾಕ್ಕೊಳ್ಬೋದು, ಆದರೆ ದೇವರನ್ನು ಮರಿಬಾರದು. ಅದು ಮಾತ್ರವಲ್ಲ, ಮಿತಿಮೀರಿ ನಮಗೆ ಇದೆ ಅಂತೇಳಿ ಬರೀ ಬಂಗಾರಗಳಿಂದ ಅಲಂಕರಿಸಿಕೊಳ್ಳಬಾರದು. ಅದು ಇದ್ದರೆ ಒಳ್ಳೆಯದೇ, ಇಟ್ಟರೆ ಮನೆ ಒಳಗೆ ಇಟ್ಟುಕೊಳ್ಳಬೇಕು. ಸಣ್ಣದಾಗಿ ಬಳೆ, ಮೂಗುಬೊಟ್ಟು, ಚೈನು ಹಾಕೊಳ್ಳೋದ್ರಲ್ಲಿ ಇವತ್ತು ಕೇಳಿದ ವಚನಗಳ ಪ್ರಕಾರ ನಾವು ಅದರಲ್ಲಿ ಯಾವುದೇ ತಪ್ಪು ಇಲ್ಲ. ಕೆಲವರು ಇದೆ ಅಂತೇಳಿ ನಾವು ಏನು ಮಾಡ್ತಾರೆ, ಬಟ್ಟೆಯಿಂದ ಹೊರಗಡೆ ಎಲ್ಲರಿಗೆ ಕಾರಣಕ್ಕೋಸ್ಕರ ಹಾಕ್ಕೊಂಡು ಬರ್ತಾರೆ. ಇದು ದೇವರಿಗೆ ಕೋಪವಾಗಿದೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇವತ್ತು ಪ್ರಾರ್ಥನೆಗೆ ಬರುವಾಗ ಇದ್ದವರು ಬೇಕಾದಷ್ಟು ಹಾಕ್ಕೊಂಡು ಬರ್ತಾರೆ. ಇಲ್ಲಿ ಪ್ರಾರ್ಥನೆ ನಡೀತಾ ಇರಬಹುದು, ವಾಕ್ಯ ನಡೀತಾ ಇರಬಹುದು. ಆಗ ಈ ಬಂಗಾರದಿಂದ, ಬಟ್ಟೆಗಳಿಂದ ಅಲಂಕಾರ ಮಾಡಿದವರ ಕಣ್ಣು ಯಾರ ಮೇಲೆ ಇರ್ತದೆ? ಬೇರೆ ಸ್ತ್ರೀಯರ ಮೇಲೆ. ನನ್ನ ಹತ್ರ ಎಷ್ಟು ಬಂಗಾರ ಇದೆ, ನನ್ನ ಹತ್ರ ಇಂಥ ಬಟ್ಟೆ ಇದೆ, ಯಾರಲ್ಲಿ ಏನಿದೆ, ಯಾರಲ್ಲಿ ಎಂಥ ಬಟ್ಟೆ ಹಾಕ್ತಾ ಇದ್ದಾರೆ. ಇದರ ಅನೇಕ ಕಡೆ ನಾನು ಗಮನಿಸಿದ್ದೇನೆ. ಇವತ್ತು ಕೂಡ ಸುಮ್ಮನೆ ಕೂತ್ಕೊಳ್ಳುವುದರ ಕಣ್ಣು ಅವರ ಮೇಲೆ, ಇವರ ಮೇಲೆ, ಯಾರ ಹತ್ರ ಎಷ್ಟು ಬಂಗಾರ ಇದೆ, ಯಾರು ಎಂಥ ಬಟ್ಟೆ ಹಾಕಿದ್ದಾರೆ. ಆವಾಗಲಿ ಪ್ರಾರ್ಥನೆ ನಡೀಲಿ, ಹಾಡು ನಡೀಲಿ, ಇದು ಆರಾಧನೆ ನಡೀಲಿ, ವಾಕ್ಯ ನಡೀಲಿ, ಇವರ ಮನಸ್ಸು ಎಲ್ಲಿ ಹೋಯಿತು? ಈ ಬಂಗಾರದ ಮೇಲೆ, ಈ ಬಟ್ಟೆಯ ಮೇಲೆ, ಇತರರ ಮೇಲೆ ಇವರು ಹೆಚ್ಚಿಕೊಂಡಿದ್ದಾರೆ. ಆವಾಗ ಖಂಡಿತವಾಗಿಯೂ ಇವರ ಮನಸ್ಸು ಎಲ್ಲಿ ಹೋಯಿತು? ಈ ಸೈತಾನನ ಕಾರ್ಯದ ಮೇಲೆ, ಅಲಂಕಾರದ ಮೇಲೆ ಹೋಯಿತು. ಆದರೆ
ಇವತ್ತು ಸ್ವಲ್ಪ ಕಡಿಮೆ ಬಂಗಾರ ಇರೋರು ಇರ್ಬೋದು, ಅಥವಾ ಏನೂ ಇಲ್ಲದ ಬಡವರು ಇರ್ಬೋದು. ಬಹಳ ಕಡಿಮೆ ಥರದ ಸಿಂಪಲ್ ಆಗಿ ಸಾಧಾರಣವಾದ ಬಟ್ಟೆಯನ್ನು ಹಾಕ್ಕೊಂಡು ಬಂದವರು ಚೆನ್ನಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇರ್ತಾರೆ, ವಾಕ್ಯವನ್ನು ಕೇಳ್ತಾ ಇರ್ತಾರೆ, ಪಶ್ಚಾತ್ತಾಪ ಪಡ್ತಾ ಇರ್ತಾರೆ, ದೇವರಲ್ಲಿ ಬೇಡ್ತಾ ಇರ್ತಾರೆ. ಅವರ ಮನಸ್ಸು ನೇರವಾಗಿ ದೇವರಲ್ಲಿ ಇರ್ತದೆ. ಆವಾಗ ದೇವರು ಯಾರ ಹೃದಯವನ್ನು ನೋಡವನಾಗಿದ್ದಾನೆ, ತನ್ನನ್ನು ತಾನೇ ತಗ್ಗಿಸಿಕೊಂಡು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟು ಯಾರು ದೇವರಲ್ಲಿ ಮೊರೆ ಇಡ್ತಾ ಇದ್ದಾರೋ, ಯಾರು ಬಂಗಾರದ ಮೇಲೆ ಬಟ್ಟೆಯ ಮೇಲೆ ಆಸೆ ಇಲ್ಲದವರು ಇರ್ತಾರೋ, ದೇವರಲ್ಲಿ ಭಯಭಕ್ತಿಯಲ್ಲಿ ಇರ್ತಾರೋ, ಅವರ ಹೃದಯವನ್ನು ದೇವರು ಪರೀಕ್ಷಿಸುವವನಾಗಿದ್ದಾನೆ. ಪ್ರತಿಯೊಬ್ಬರ ಹೃದಯವನ್ನು ಪರೀಕ್ಷೆ ಮಾಡುವವನಾಗಿದ್ದಾನೆ. ಆದ್ದರಿಂದ ಈ ಇಸ್ರೇಲ್ ಸ್ತ್ರೀಯರು ದೇವರಿಗಿಂತ ಜಾಸ್ತಿ ಬಂಗಾರದ ಮೇಲೆ ಮನಸ್ಸಿಟ್ಟರು. ಆದ್ದರಿಂದ ದೇವರು ಹೇಳಿದರು, ನಾನು ನಿಮ್ಮನ್ನು ದಾರಿಯಲ್ಲಿ ಸಂಹರಿಸುವೆನೆಂಬುದಾಗಿ. ಹಾಗೆ ಇವತ್ತು ನನ್ನ ಸಹೋದರಿಯರೇ, ಇವತ್ತು ಅನೇಕರಲ್ಲಿ ಬಂಗಾರ ಇದ್ದರೂ ಕೂಡ, ಬಂಗಾರ ಇದ್ದರೂ ಕೂಡ ಅವರು ದೇವರಿಗಿಂತ ಪ್ರಥಮ ಸ್ಥಾನ ಅವರ ಅಹಂಕಾರವನ್ನು, ಶರೀರವನ್ನು ನಾನಾ ಥರದ ಸ್ಪೇಷನ್ ಬಟ್ಟೆಗಳಲ್ಲಿ, ನಾನಾ ಥರದ ಈ ಆಗಲೇ ಹೇಳಿದಾಗೆ ಕೈ ಕಾಲಿಗೆ, ಉಗುರಿ ಕಾಲಿಗೆ, ತುಟಿಗಳಿಗೆ ನಾನಾ ಥರದ ಬಣ್ಣಗಳನ್ನು ಹುಡ್ಕೊಳ್ಳೋದು, ಸುಗಂಧ ದ್ರವ್ಯಗಳಿಂದ ಅಲಂಕಾರವನ್ನು ಮಾಡಿಕೊಳ್ಳುವುದು ದೇವರಿಗೆ ಬಹಳ ಬೇಸರವಾಗಿದೆ. ಹಾಗೆ ದಾರಿಯಲ್ಲಿ ಸಂಹರಿಸುತ್ತೇನೆ ಎಂಬುದಾಗಿ ಮೋಶೆ ಮುಖಾಂತರ ಇಸ್ರಾಯೇಲ್ ಸ್ತ್ರೀಗೆ ಹೇಳಿದರು. ಇದು ಇವತ್ತಿನ ಜೀವಿತದಲ್ಲಿ ನಾವು ನೋಡುವಾಗ ಇವತ್ತು ಅನೇಕ ಬಂಗಾರ, ದುಡ್ಡು, ನಾನಾ ಥರದ ಸ್ಟೈಲು, ಆರಾಧನೆಗೆ ಹೋಗುವಾಗ, ಚರ್ಚಿಗೆ ಹೋಗುವಾಗ ನಾನು ಎಲ್ರಿಗಿಂತ ಮೇಲಾಗಿರಬೇಕು ಅಂತ ಅವರನ್ನೇ ಅವರು ಹೆಚ್ಚಿಸಿಕೊಳ್ತಾರೆ. ಕಡೆಗೆ ಒಂದು ದಿವಸ ಬಂಗಾರವೂ ಇರುವುದಿಲ್ಲ, ಬಟ್ಟೆ ಇರುವುದಿಲ್ಲ, ಮನೆ ಮಠ ಇರುವುದಿಲ್ಲ. ಒಂದೊಂದು ಕಡೆ ಸುನಾಮಿ, ಚಂಡಮಾರುತ, ಇದು ಗಂಜಿ ಕೇಂದ್ರದಲ್ಲಿ ಎಲ್ಲರೂ ವಾಸ ಮಾಡೋರಾಗಿದ್ದಾರೆ. ಎಷ್ಟೆಷ್ಟೋ ಕೋಟೇಶ್ವರು ಬೀದಿಗೆ ಬಂದವರು ಆಗಿದ್ದಾರೆ. ಕಾರಣ ದೇವರಿಗೆ ವಿರುದ್ಧವಾಗಿ ನಡೆಯುವಂಥದ್ದು, ಈ ಲೋಕದ ಆಸ್ತಿ ಮೇಲೆ ಮನಸ್ಸಿಡುವಂಥದ್ದು. ಕೊರೋನಾ ಸಮಯದಲ್ಲಿ ಏನಾಯಿತು ಎಲ್ರಿಗೂ ಗೊತ್ತಿದೆ. ಚಂಡಮಾರುತ, ಬಿರುಗಾಳಿ ಬಂದಾಗ ಏನೇನು ಆಗ್ತಾಯಿದೆ. ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಎಂತೆಂಥ ಹಣಗಳು ಹೋಗಿ ಗಂಜಿ ಕೇಂದ್ರದಲ್ಲಿ ಇರ್ತದೆ. ಯಶಾಯನ ಗ್ರಂಥದಲ್ಲಿ ಓದ್ತೇವೆ, ನಿಮಗೆ ಭೂಮಿಯ ಹಾಸಿಗೆ, ಆಕಾಶವೇ ನಿಮಗೆ ಹೊದಿಕೆಯಾಗಿದೆ ಎಂಬುದಾಗಿ. ಹಾಗೆ ಇವತ್ತು ಅದುವೇ ನಡೀತಾ ಇರೋದು. ಆದ್ದರಿಂದ ನನ್ನ ಸಹೋದರಿಯರೇ, ಬಂಗಾರ ಇರಬಹುದು, ಬಟ್ಟೆ ಇರಬಹುದು, ಒಳ್ಳೊಳ್ಳೆ ಬಟ್ಟೆ, ಆದರೆ ಬಟ್ಟೆಗಳ ವಿಷಯದಲ್ಲಿ ಅಲಂಕಾರ ಸ್ಟೈಲು ಬಟ್ಟೆಗೆ ಹೋಗಬಾರದು. ಮೈ ತುಂಬ ಬಟ್ಟೆಯನ್ನು ಹಾಕಿಕೊಳ್ಳಬೇಕು. ಬಂಗಾರ ಇರಬೇಕು ಅಂತ ನಾವು ಹಿಂದಿನ ವಚನದಲ್ಲಿ ತಿಳ್ಕೊಂಡಿದ್ದೇವೆ. ಅದನ್ನು ಮನೆಯಲ್ಲಿ ಭದ್ರವಾಗಿಟ್ಟುಕೊಳ್ಬೇಕು. ಚಿಕ್ಕದಾಗಿ ಹಾಕೊಳ್ಳೋದರಲ್ಲಿ ತಪ್ಪಿಲ್ಲ. ಆದರೆ ಅಲಂಕಾರ ಮಾಡಿ ಇನ್ನೊಬ್ಬರಲ್ಲಿ ಎಷ್ಟಿದೆ ಅಂತೇಳಿ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವುದು ಖಂಡಿತವಾಗಿ ದೇವರಿಗೆ ಬೇಸರ. ದಾರಿಯಲ್ಲಿ ಸಂಹರಿಸುವೆನು, ಇದಾಗಿದೆ ದೇವರಿಗೆ ಕೋಪ. ಆದ್ದರಿಂದ ಅಲಂಕಾರ ಮಾಡಿಕೊಳ್ಳೋಕ್ಕೆ ಹೋಗಬಾರ್ದು. ತನ್ನನ್ನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದು ಅಲಂಕಾರ ಮಾಡಿ ಹೋದರೆ ಖಂಡಿತವಾಗಿಯೂ ಶಿಕ್ಷೆ ಬರ್ತದೆ ಎಂಬುದಾಗಿ ಈ ಇವತ್ತಿನ ಸಂದೇಶದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ತಮ್ಮನ್ನು ತಾವೇ ತಗ್ಗಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವವರ ಮೇಲೆ ದೇವರಿಗೆ ಬಹಳ ಪ್ರೀತಿಯಾಗಿದೆ. ಹಾಗೆ 1 ಸಮುವೇಲ 16ನೇ ಅಧ್ಯಾಯ 7ನೇ ವಾಕ್ಯವನ್ನು ನಾವು ನೋಡುವಾಗ, ಅವರ ಅಂದ ಚಂದಗಳನ್ನು ನೋಡಬೇಡ, ಯಾರು ಅಂದ ಚಂದ ಅಲಂಕಾರ ಸ್ಟೈಲನ್ನು ಮಾಡ್ತಾರೋ ಅವರನ್ನು ನಾನು ತಳ್ಳಿಬಿಟ್ಟಿದ್ದೇನೆ ಎಂಬುದಾಗಿ ಸಮುವೇಲನ ಮುಖಾಂತರ ಹೇಳಿದ್ದಾರೆ. 1 ಸಮುವೇಲ 16ನೇ ಅಧ್ಯಾಯ 7. ಅವರ ಅಂದ ಚಂದಗಳನ್ನು ನೋಡಬೇಡ, ಯಾರು ಅಂದ ಚಂದ ಸ್ಟೈಲು ಮಾಡ್ತಾರೋ ಅವರನ್ನು ನಾನು ತಳ್ಳಿಬಿಟ್ಟಿದ್ದೇನೆ ಎಂಬುದಾಗಿ. ಅಂಥವರನ್ನು ವಾಕ್ಯವನ್ನು ಕೇಳಿ ಯಾರು ಬದಲಾಗೋದಿಲ್ಲೋ ಅಂಥವರನ್ನು ದೇವರು ತಳ್ಳಿಬಿಟ್ಟಿದ್ದಾರೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ಒಂದು ಸಂದೇಶವನ್ನು ನನ್ನ ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ಯಾರಾದರೂ ತಿಳಿಯದೋ ತಪ್ಪುಗಳು ಬಂದು ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ, ಆಶೀರ್ವದಿಸಿರಿ. ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅವರೆಲ್ಲರನ್ನು ಆಶೀರ್ವದಿಸಿರಿ. ನೀವು ಶಾಂತಿ, ಸಮಾಧಾನ, ಕ್ಷಮಿಸುವ ದೇವರು. ನಿಮ್ಮಿಂದಲೇ ಪಾಪ ಕ್ಷಮಾಪಣೆ, ನಿಮ್ಮಿಂದಲೇ ಪಾಪ ಪರಿಹಾರ ಹೊರತು ಇನ್ನು ಯಾರಿಂದಲೂ ಇಲ್ಲ ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.